ಮೇಡಮ್. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿರೋದು? ಮೇಡಮ್ ನಾವು ಹಾಸನಿಂದ ಮೇಡಮ್. ನಿಮ್ಮ ಹೆಸರು? ಮೇಡಮ್ ಚನ್ಕೇಶ್ ಅಂತ. ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಓಕೆ, ಹುಟ್ಟಿದ ದಿನಾಂಕ ಹಾಗೂ ಹುಟ್ಟಿದ ಸಮಯವನ್ನ ತಿಳಿಸಿ. 10 ಓಕೆ 12 ಓಕೆ 1900 2000 ಕರೆಕ್ಟ್ ಆಗಿ ಹೇಳಿ. 13 ಮೇಡಮ್. ಓಕೆ, ಹುಟ್ಟಿದ ಸಮಯ 7 ಗಂಟೆ 5 ನಿಮಿಷ ಮೇಡಮ್ ಬೆಳಿಗ್ಗೆ. ಗುರುಜಿ ಇದ್ದಾರೆ, ಮಾತನಾಡಿ, ನಿಮ್ಮ ಪ್ರಶ್ನೆ ಕೇಳಿ. ಆಯ್ತು. ನಮಸ್ಕಾರ. ನಮಸ್ತೆ ಗುರುಜಿ. ನಮಸ್ಕಾರ. ಏನು ವಿಷಯ, ಏನು ಕೇಳಬೇಕು? ಸರ್ ನನ್ನ ಮಗಳ ಶಿಕ್ಷಣದ ಬಗ್ಗೆ, ಎಜುಕೇಶನ್ ಬಗ್ಗೆ ಕೇಳಬೇಕು ಮೇಡಮ್. ಯಾವ ಕ್ಷೇತ್ರದ ಮಾಡಿಸ್ಬೇಕು? ನೀವೇನು ಮಾಡಿಸ್ಬೇಕು ಅಂತ ಇದ್ದೀರಾ ಹೇಳಿ, ಆಮೇಲೆ ಹೇಳ್ತೀನಿ. ಸರ್ ನೀವೇನು ಮಾಡಿಸ್ಬೇಕು ಅಂತ ಇದ್ದೀರಾ? ಸರ್ ನಾವು ಶಿಕ್ಷಣ ಏನೋ ಲೆಕ್ಚರರ್ ಪೋಸ್ಟ್ ಮಾಡ್ಬೇಕಂತ. ಅದು ಕಣ್ಮುಚ್ಕಾಗುತ್ತೆ, ಅದು ಆಗುತ್ತೆ. ಇಂಜಿನಿಯರ್ ತುಂಬ ಚೆನ್ನಾಗಾಗುತ್ತೆ. ಇಂಜಿನಿಯರ್ ಕ್ಷೇತ್ರ ಆಗ್ಬರುತ್ತೆ ಸರ್. ಲೆಕ್ಚರು ಆಗುತ್ತೆ, ಇಂಜಿನಿಯರ್ ಆಗುತ್ತೆ, ತುಂಬ ಚೆನ್ನಾಗಿ. ಸಿವಿಲ್ ಇಂಜಿನಿಯರ್ ಆಗುತ್ತೆ, ಇಲ್ಲ ಎಲೆಕ್ಟ್ರಿಕ್ಸ್ ಇಂಜಿನಿಯರ್ ಆಗುತ್ತೆ. ಈ ಮೂರು ಸಬ್ಜೆಕ್ಟ್ ಯಾವ್ದು ಬೇಕಾದ್ರೆ ಕೊಡಿಸ್ಬೋದು. ಹೌದಾ ಸರ್? ಹೆವಿ ಕೊಡಿಸ್ಬೋದು. ಚೆನ್ನಾಗಿದೆ ಸರ್ ಜಾತಕ. ತುಂಬ ಇಂಜಿನಿಯರ್ ಮಾಡಿಸಿ. ಹಾಂ, ತುಂಬ ಚೆನ್ನಾಗುತ್ತೆ. ಓಕೆ ಗುರುಜಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ. ಹಲೋ. ಹಲೋ, ಎಲ್ಲಿಂದ ಕರೆ ಮಾಡ್ತಿರೋದು? ಮಹೇಶ್ ಅಂತ ಹೇಳಿ, ಬೆಂಗಳೂರಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕು ಮೇಡಮ್ ಅವರೇ. ಹುಟ್ಟಿದ ದಿನಾಂಕ ಹಾಗೂ ಹುಟ್ಟಿದ ಸಮಯವನ್ನ ತಿಳಿಸಿ. 11/08/1965. ಓಕೆ, ಹುಟ್ಟಿದ ಸಮಯ 11 ಸಾಯಂಕಾಲ 6 ಗಂಟೆ. ಇನ್ನೊಂದ್ಸರಿ ಹುಟ್ಟಿದ ದಿನಾಂಕವನ್ನ ಹೇಳಿ. 11 ಆಗಸ್ಟ್ 1965. 11/8/65 ಗುರುಗಳೇ. 1965 ಗುರುಜಿ. 1965. ಓಕೆ, ಟೈಮಿಂಗ್ಸು? ಏನು ಸರ್, ಏನು ಗುರುಗಳೇ? ಟೈಮಿಂಗ್ಸು? ಟೈಮಿಂಗ್ಸ್ ಸಾಯಂಕಾಲ 6 ಗಂಟೆ. ಸಾಯಂಕಾಲ 6 ಗಂಟೆ. ಹಾಂ. ಓಹೋ, ಮಕರ ರಾಶಿನಾ? ಸಿಂಹ ರಾಶಿ. ಇಲ್ಲಲ್ಲ, 1965. 65 ಆಗಸ್ಟ್. 1965 ಗುರೂಜಿ. 8ನೇ ತಿಂಗಳಲ್ವಾ? ಹೌದು. ಬರ್ತಾ ಇಲ್ವಲ್ಲ, 11ನೇ ತಾರೀಕು. ಹಾಂ, 8ನೇ ತಿಂಗಳು 1965. ಹೌದು. ಸಂಜೆ 6 ಗಂಟೆ ಅಲ್ವಾ? ಹಾಂ, ಹೌದು ಸರ್. ಸಂಜೆ 6 ಗಂಟೆ. ಮಕರ ರಾಶಿ ಯಾವುದೋ ರಾಂಗ್ ಇದೆ ಹಂಗಾರೆ. ಅಲ್ಲ, ಮಕರ ರಾಶಿನ ನಮ್ಗೆ ಇಷ್ಟು ದಿನ ನಮ್ಗೆ ಸಿಂಹ ರಾಶಿ ಅಂತ ಹೇಳಿದ್ರು, ನಾನು ಅದನ್ನೇ ಫಾಲೋ ಮಾಡ್ತಾ ಇದ್ದೆ. ಏನು ನಿಮ್ಮ ಹೆಸರು? ಎಮ್ಮಿಂದ ಇದೆಯಾ? ಹಾಂ, ಎಮ್ಮಿಂದ ಮಹೇಶ್ ಅಂತ. ಅದು ಮಕರ ರಾಶಿ. ಸರಿ ಸರ್ ಗುರುಗಳೇ. ಹೇಗಿದೆ ಅಂತ ಹೇಳಿ, ಯಾಕೆ ಇತ್ತೀಚೆಗೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲ, ಒಂದು 2 ವರ್ಷದಿಂದ. ಆಮೇಲೆ ಕೆಲಸದ ಬಗ್ಗೆನೂ ಅಷ್ಟೊಂದು ಅಭಿವೃದ್ಧಿ ಇಲ್ಲ. ಹಾಂ. ಕುಟುಂಬದಲ್ಲಿ ಸ್ವಲ್ಪ ಸಾಮರಸ್ಯ ಇಲ್ಲ. ರಸ ಬೇಕಾ? ಇಲ್ಲ, ನೀವಿಬ್ರು ಚೆನ್ನಾಗಿದ್ದೀರಾ? ಮೀಡಿಯಂ ಆಗಿದ್ದೀವಿ. ಬಟ್ ನನ್ನ ಸ್ವಂತದವರೇ ನನ್ಗೆ ತುಂಬಾ ಕಿರಿಕಿರಿ ಮಾಡ್ತಾ ಇದ್ದಾರೆ, ತೊಂದರೆ ಕೊಡ್ತಾ ಇದ್ದಾರೆ. ಓಕೆ, ನಿಮ್ಮ ಒಡ ಹುಡ್ತಾರು, ನಿಮ್ಮ ಸಂಬಂಧಿಕರು ಯಾರು ಡೆತ್ ಆಗಿದ್ದಾರೆ? ನನ್ನ ತಂಗಿ ಒಬ್ಳಿದ್ಲು, ಅವಳು ಒಂದು 15 ವರ್ಷ ಹಿಂದೆ ತೀರೋದ್ಲು. ಅಪ್ಪ ಅಮ್ಮ ಈಗ 2-3 ವರ್ಷ ಹಿಂದೆ ತೀರೋದ್ರು. ಅದನ್ನ ಹೇಳುತ್ತೆ. ನಿಮ್ಮ ವೈಫು ನೀವು ಡೈವರ್ಸ್ ತಗೋತೀರಾ, ಇಲ್ಲ ಡೈವರ್ಸ್ ತಗೊಂತ ಮನೇಲಿ ಇದ್ದೀರಾ? ಜೊತೆಲಿ ಇದೀವಿ ಸ್ವಾಮಿ. ಚೆನ್ನಾಗಿದೆ. 33 ವರ್ಷ ಆಯ್ತು ಮದುವೆ ಆಗಿ. ಜಗಳ ಏನಿಲ್ಲ? ಮೀಡಿಯಂ ಆಗಿದ್ದೀವಿ. ಓಕೆ. ಮಕ್ಕಳು ಏನು ಓದಿದ್ದಾರೆ, ಏನು ಹುಟ್ಟಿದ್ದಾರೆ? ಹೆಣ್ಮಗಳು, ಅವಳಿಗೆ ಮದುವೆ ಮಾಡಿದ್ದೀನಿ. ಅವಳು HR ಮ್ಯಾನೇಜರ್ ವರ್ಕ್ ಮಾಡ್ತಾಳೆ MG ರೋಡಲ್ಲಿ. ಮಗ ಅಸೆಂಚರ್ ಅಲ್ಲಿ ಕೆಲಸ ಮಾಡ್ತಾನೆ. ಓಕೆ. ಬುಧ ಮತ್ತು ಶುಕ್ರ ಗ್ರಹ ಇದ್ದಾನೆ. ಏನು ಬಿಸ್ನೆಸ್ ಮಾಡಿದ್ರೆ, ಏನು ಪ್ರಾಪರ್ಟಿ ಪರ್ಚೇಸ್ ಮಾಡಿದ್ರಾ? ಇಲ್ಲ, ನಾನು ಪ್ರೈವೇಟಲ್ಲಿ ವರ್ಕ್ ಮಾಡ್ತಿದ್ದೆ. ಈಗ ಏನು ಕೆಲಸ ಮಾಡ್ತಾ ಇಲ್ಲ. ಮನೆಯಲ್ಲಿ ತಗೊಂಡಿದ್ದೀರಾ? ಸ್ವಂತ ಮನೆ ಜಯನಗರಲ್ಲಿದೆ. ಅಲ್ಲಾರಿದ್ದಾರೆ? ಅಲ್ಲಿ ಇವಾಗ ಬಾಡಿಗೆ ಕೊಟ್ಟಿದ್ದೀನಿ. ನೀವೆಲ್ಲಿದ್ದೀರಾ? ನಾವು ಬನಶಂಕರಿಲಿದ್ದೀವಿ. ನೀವು ಬಾಡಿಗೆ ಇದ್ದೀರಾ? ಹೌದು ಹೌದು ಗುರುಗಳೇ. ನೀವು ಶೆಟ್ರ ಯಾವರು? ಹಾಂ, ನೀವು ಯಾವ ಕ್ಯಾಸ್ಟು? ಲಿಂಗಾಯತರು. ಓಕೆ. ನಿಮ್ಮ ಫ್ಯಾಮಿಲಿ ಯಾವುದು ಕ್ರಾಶ್ ಆಗಿಲ್ವಾ ಫ್ಯಾಮಿಲಿ? ಏನು? ಯಾರು ಬೇರೆ ಕ್ಯಾಸ್ಟ್ ಸಂಬಂಧಗಳು ಬಂದಿಲ್ಲ ನಿಮ್ಮ ಫ್ಯಾಮಿಲಿಯಲ್ಲಿ? ಇಲ್ಲ 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 ಇಲ್ಲ. ಓಕೆ. ನೋಡಿ ಸರ್, ನಿಮ್ಮ ಜಾಗದಲ್ಲಿ ಶನಿ ದಶೆ ನಡೀತೈತೆ.
ಓಕೆ. ಶನಿ ದಶೆ 2ನೇ ಮಲ್ಲಿದ್ದಾನೆ. ನಿಮ್ಮ ಕಾಲು ನೋವು ಮೈಕೈ ನೋವು ಬರ್ಬೋದು, ಅದು ಬಿಟ್ಟರೆ ನಿಮ್ಮ ನಿಯತ್ ಅನ್ನೋದು ನಿಮ್ಮ ದೇವ್ರು ಭಗವಂತ ಭಾಳ ಕೊಟ್ಟವನೆ. ತುಂಬಾ ಸಂತೋಷ. ನಿಯತ್ ಅನ್ನೋದನ್ನು ಸಿಕ್ಕಾಬಟ್ಟೆ ಕೊಟ್ಟಿದ್ದಾನೆ. ಹಾ. ನಿಮ್ಮ ಲೈಫಲ್ಲಿ ಅದ್ಭುತವಾದಂಥ ಟೈಮ್ ನಡೀತಿದೆ. ತಿರುನಲ್ಲಾರಿಗೆ ಹೋಗಿ ಸ್ಟಾರ್ಟ್ ಮಾಡಿ. ತಿರುನೆಲ್ಲ ಶನಿ ಮಹಾತ್ಮ ಸ್ವಾಮಿ. ಹೌದು, ನಮ್ಮಲ್ಲಿ ಸಿಗುವಂಥ ಶನಿಗ್ರಹ ಸಂಬಂಧಪಟ್ಟಿದ್ದ ಬ್ರಾಸ್ಲೆಟ್ ಮತ್ತು ಸ್ಟೋನು ವಾಸ್ತು ಕಿಟ್ಟನ್ನು ಕೊಡ್ತೀನಿ, ಅದನ್ನು ಯೂಸ್ ಮಾಡಿ. ಹಾಂ. ತಿರುನಲ್ಲಾರಿಗೆ ಅತಿ ಹೆಚ್ಚು ಹೋಗಿ ಸ್ಟಾರ್ಟ್ ಮಾಡಿ. ಹಾಂ. ವೆರಿ ಸಕ್ಸಸ್ ಕೊಡುತ್ತೆ. ನೀವು ಅತಿ ಹೆಚ್ಚು ಎಷ್ಟು ಬಾರಿ ಹೋಗ್ತೀರೋ ಅಷ್ಟು ಬಾರಿ ಒಳ್ಳೇದಾಗುತ್ತೆ. ನಮ್ಮಲ್ಲಿ ಸಿಗುವಂಥ ವಾಸ್ತು ಸ್ಟೋನನ್ನು ಯೂಸ್ ಮಾಡಿ, ಇನ್ನೂ ಪಾಸಿಟಿವ್ ಆಗುತ್ತೆ. ಹಾಂ ಸರಿ ಗುರುಗಳೇ. ಚೆನ್ನಾಗಿ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು? ನಮ್ಮ ಆಫೀಸ್ಗೆ ಫೋನ್ ಮಾಡಿ, ನಮ್ಮ ಆಫೀಸ್ಗೆ ಬರ್ರಿ, ಖಂಡಿತ ಕೂಡ. ನಮ್ಮದು ಆಫೀಸ್ ಚಾಮರಾಜಪೇಟೆ ಇದು ಉಮಾಟ ಇದತ್ತು ಮಕ್ಕಳಗುಡ್ಡ ಹತ್ರ ನಮ್ಮ ಆಫೀಸು. ಓಕೆ, ಮನೆ ಹತ್ರನೇ ಆಫೀಸಾ? ಮಕ್ಕಳಗುಡ್ಡ ಕಾರ್ನರಲ್ಲಿ ನನ್ನ ಆಫೀಸ್ ಇದೆ, ಗಂಗಮ್ಮನ ಟೆಂಪಲ್ ಪಕ್ಕದ್ದು. ಹಾಂ ಓಕೆ ಓಕೆ ಸರಿ. ಗೊತ್ತಾ? ಹಾಂ ಗೊತ್ತು ಸ್ವಾಮಿ. ಗೊತ್ತಿದ್ರೆ ಬಂದು ದಯವಿಟ್ಟು ಇವತ್ತೇ ಇಸ್ಕೋಗಿ, ನಾಳೆ ಕರೆಸ್ಕೋಗಿ. ಹಾಂ ಓಕೆ ಓಕೆ ಬರ್ತೀನಿ ಮೇಡಮ್.